ಇವತ್ತು ಎಲ್ರೂ ಹಬ್ಬ ಮಾಡೋ ಬ್ಯುಸಿಯಲ್ಲಿದ್ರೆ ಅಲ್ಲೊಬ್ಬ ಚಿಕನ್ ಅಂಗಡಿ ಎಲ್ಲಿ ಓಪನ್ ಇದೆ ಅಂತ ಹುಡುಕ್ತಾ ಇದ್ದ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರಾ? ಹ್ಞೂ ಗ್ರಹಗತಿ ಗ್ರಹಗತಿ ಸಂದಾಕಿಲ್ವಂತೆ. ವೆಲ್ಕಮ್ ಟು ಡೇ 52 ಆಫ್ ಲೀನ್ ಬಲ್ಕಿಂಗ್. ಮಾರ್ನಿಂಗ್ ವಾಕಿಂಗ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಹಬ್ಬದ ಪ್ರಿಪರೇಷನ್ಸ್ ಜೋರಾಗಿ ಮಾಡ್ತಾ ಇದ್ರು. ಆದ್ರೆ ಈ ಲಿಯೋ ಮಾತ್ರ ನನ್ನ ಅಟ್ಯಾಕ್ ಮಾಡ್ಬಿಟ್ಟಿದ್ದ. अच्छा जी, ऐसा है क्या? ಕೆಲವ್ರು ಅನ್ಬೋದು, ಏನಿದು ಫೆಸ್ಟಿವಲ್ ದಿವಸನೂ ನಾನ್ ವೆಜ್ ಎಲ್ಲ ತಿಂತೀರಾ, ಒಂದ್ ದಿವಸ ಸ್ಕಿಪ್ ಮಾಡಿದ್ರೆ ಏನಂತ ಬದಲಾವಣೆ ಏನು ಆಗಲ್ಲ ಅಂತ. ಆಕ್ಚುಲಿ ಮ್ಯಾಟ್ರ್ ಆಗೋದೇ ಇಂಥ ವಿಷಯದಲ್ಲಿ. ನೀವೆಷ್ಟು ಕನ್ಸಿಸ್ಟೆನ್ಸಿಯಿಂದ ಇದ್ದೀರಾ ಅಂತ ಗೊತ್ತಾಗದೆ ಈ ತರ ವಿಷಯಗಳಲ್ಲೇ. ವೆಜ್ ಸೋರ್ಸಸ್ ಇಂದಾನು ತಗೊಬಹುದು, ಆದ್ರೆ ಜಾಸ್ತಿ ಕ್ವಾಂಟಿಟಿ ತಿನ್ಬೇಕು. ಸೊ ಅದಕ್ಕೆ ನಾನು ನಾನ್ ವೆಜ್ ಕನ್ಸ್ಯೂಮ್ ಮಾಡ್ತೀನಿ. ಬಾಡಿ ಬಿಲ್ಡಿಂಗ್ ಅಲ್ಲಿ ಏನೋ ಒಂದು ತಿಂಡಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಇಂಥದೇ ತಿನ್ಬೇಕು, ಹಿಂಗೆ ಮಾಡ್ಬೇಕಂತಾನೆ ಇರುತ್ತೆ. ಫಸ್ಟ್ ಶುಗರ್ನ ತಿನ್ನೋದನ್ನ ಬಿಡಬೇಕು, ಅವಾಗೆ ನಮ್ಮ ಬಾಡಿಯಲ್ಲಿ ತುಂಬಾ ಚೇಂಜಸ್ಗಳು ನಮ್ಗೆ ಗೊತ್ತಾಗುತ್ತೆ. ಅಡ್ವೈಸ್ ಏನ್ ಬ್ರೋ, ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ, ಆದ್ರೆ ನೀನ್ ಕನ್ಸಿಸ್ಟೆನ್ಸಿ ಆಗಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನಾಳೆ ಸಿಗೋಣ, ಬಾಯ್.